ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SJ ಲಾಗ್ಸ್ ಇನ್ ಕನ್ನಡ. ನನ್ನ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಅದಕ್ಕೆ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಾನು ಬಾಗಿಲಿಗೆ ಸಿಂಪಲ್ಲಾಗಿರೋದು ರಂಗೋಲಿ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಹಬ್ಬ ಅಂದರೆ ತುಂಬ ಕೆಲಸ ಇರುತ್ತೆ ಅಲ್ವಾ, ಅದಕ್ಕೆ ನಾನು ಬೇಗನೆ 2 ಗಂಟೆಗೆ ಎದ್ದಿದ್ದೆ. 2 ಗಂಟೆಗೆ ಆದರೂ ಲೇಟೇ ಆಗುತ್ತೆ. ಬೇಗ ನೆಲ ಎಲ್ಲ ಒರೆಸ್ಬೇಕಿತ್ತು. ಎಲ್ಲ ಒರೆಸಾದ್ಮೇಲೆ ಬಾಗಿಲು ತೊಳೆದು ರಂಗೋಲಿ ಹಾಕಬೇಕು. ರಂಗೋಲಿ ಹಾಕೋ ವಿಡಿಯೋನ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ರಂಗೋಲಿ ಎಲ್ಲ ಈಚೆ ಬಾಗಿಲಲ್ಲಿ ಎಲ್ಲ ರಂಗೋಲಿ ಬಿಡೋ ಅಷ್ಟರಲ್ಲಿ 3 ಗಂಟೆ ಆಗೇ ಹೋಗ್ಬಿಟ್ಟಿತ್ತು. ಅಲ್ಲೇ ಲೇಟ್ ಆಗಿತ್ತು. ನಾನು ಬೇಗ ಸ್ನಾನ ಮುಗಿಸ್ಕೊಂಡು ಬೇಗ ಅಡುಗೆ ಮಾಡಬೇಕಿತ್ತಲ್ವ, ಅಡುಗೆ ಮಾಡಿಬಿಟ್ಟು ಬೇಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಒಬ್ಬಟ್ಟೆಲ್ಲ ಮಾಡೋದಕ್ಕೆ ಬೇಳೆ ಬೇಯಿಸೋಕ್ಕೆ ನೀರು ಇಟ್ಬಿಟ್ಟು ಬೇಳೆ ಹಾಕ್ಬಿಟ್ಟು ಈ ಕಡೆ ಇನ್ನೊಂದು ಒಲೆ ಮೇಲೆ
ಪಲ್ಯ ಪಲ್ಯ ಮಾಡ್ಕೊಳಕ್ಕೆ ಕಾಳು ಬೇಯಿಸೋಣ ಅಂತ ಹೇಳ್ಬಿಟ್ಟು ಕಾಳು ಬೇಯಿಸಿ ಕೂಗಿಸಿ ಇಟ್ಕೊಂಡಿದ್ದೀನಿ. ಎಷ್ಟೇ ಬೇಗ ಇದ್ರೂ ಬೇಗ ಕೆಲಸ ಆಗೋದೇ ಇಲ್ಲ. ಅದಕ್ಕೆ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ನಾನೇನು ಅಡುಗೆ ಮಾಡೋದೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ. ಅಡುಗೆ ಮಾಡೋದೆಲ್ಲ ವೀಡಿಯೋ ಮಾಡ್ಕೊಂಡ್ರೆ ಇನ್ನೂ ಪೂಜೆ ಮಾಡೋದು ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮಾಮೂಲಿ ಇಷ್ಟೇ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಅಡುಗೆ ಮಾಡಬೇಕಿತ್ತು, ತೋರಣ ಕಟ್ಟಬೇಕಿತ್ತು, ಅದಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಬೇಳೆ ಹಾಕ್ತಿರೋದು ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೆ. ಆಮೇಲೆ ಬೇಳೆ ಅದು ಬೇಯ್ಕೊಳುತ್ತೆ, ಅಷ್ಟರಲ್ಲಿ ತೋರಣ ಕಟ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ತೋರಣನೂ ಕಟ್ಕೊಂಡ್ಬಿಟ್ಟೆ. ತೋರಣ ಎಲ್ಲ ಕಟ್ಟಿದಾದಮೇಲೆ ದೇವ್ರ ಮನೇಲಿ ಇನ್ನೂ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು ಅದೆಲ್ಲ ಪೂಜೆ ಮಾಡ್ಕೊಬೇಕಿತ್ತು. ಅಷ್ಟರಲ್ಲಿ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆಲೇ ಬೆಳಕಾಗೋಗಿತ್ತು. ನಾನು ಪೂಜೆ ಮಾಡೋ ಅಷ್ಟರಲ್ಲಿ 7 ಗಂಟೆ ಆಗಿತ್ತು. ನಾನು 6 ಗಂಟೆಗೆಲ್ಲ ಪೂಜೆ ಮಾಡೋಣ ಅಂದ್ಕೊಂಡೆ, ಆದರೆ ಲೇಟೇ ಆಗೋಯಿತು. ನಮ್ಮನೇಲಿ ದೇವ್ರ ಮನೆ ಇಲ್ಲ, ನಾವೇ ಸಿಂಪಲ್ಲಾಗಿ ದೇವ್ರ ಮನೆ ಥರ ಗೋಡೆಲ್ಲೇ ಮಾಡ್ಕೊಂಡಿದ್ದೀವಿ. ಅದರಲ್ಲೇ ದೇವ್ರ ಮನೆ ಥರ ಮಾಡಿಕೊಂಡು ಅದರಲ್ಲೇ ಪೂಜೆ ಮಾಡ್ತೀನಿ. ಒಬ್ಬಟ್ಟೆಲ್ಲ ಬೇಗ ತಟ್ಟಿದ್ದಾಯಿತು. 7 ಗಂಟೆ ಆಗೇ ಹೋಯಿತು ಪೂಜೆ ಮಾಡೋ ಅಷ್ಟರಲ್ಲಿ. ನಮ್ಮ ಮನೇಲೆಲ್ಲ ಹೆಂಗೆ ಅಂದರೆ ನಾವೇ ಎಲ್ಲ ಮಾಡಬೇಕು, ಯಾರು ಸಹಾಯ ಮಾಡಲ್ವಲ್ಲ. ಹಂಗಾಗಿ ಒಬ್ಬರೇ ಮಾಡೋದ್ರಿಂದ ಬೇಗ ಎಷ್ಟೇ ಬೇಗ ಮಾಡಬೇಕು ಅಂದ್ಕೊಂಡ್ರು ಬೇಗ ಮಾಡೋದಕ್ಕೆ ಆಗೋದೇ ಇಲ್ಲ. ಎಷ್ಟೇ ಬೇಗ ಇದ್ರೂ ಆಗೋದಿಲ್ಲ. ಹಂಗಾಗಿ ಏನು ಮಾಡೋಕ್ಕಾಗುತ್ತೆ, ಆಗೋ ಟೈಮ್ಗೆ ಆಗುತ್ತೆ. ಅದಕ್ಕೆ ಒಬ್ಬಟ್ಟೆಲ್ಲ ಮುಗೀತು. ಇನ್ನೇನು ಪೂಜೆಗೂ ರೆಡಿ ಮಾಡಿದ್ನಲ್ವ, ಹಂಗಾಗಿ ಇನ್ನೇನು ಪೂಜೆ ಮುಗಿದ್ರೆ ಆಗೋಯ್ತು ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನಮ್ಮನೇಲಿ ಈ ಥರ ಪೂಜೆ ಮಾಡಿದ್ದೆ. ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ನಡೆಸ್ತಾರಲ್ವ, ಹಂಗಾಗಿ ನಮ್ಮನೇಲಿ ಈ ಥರ ಪೂಜೆ ಮಾಡಿದ್ದೆ. ನೋಡಿ ಈಗ ದೇವ್ರ ಮನೆ ಹೆಂಗೆ ಕಾಣಿಸ್ತಿದೆ ಅಂತ. ಪೂಜೆ ಮಾಡಿದ್ಮೇಲೆ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಬೇವು ಬೆಲ್ಲ ಎಲ್ಲ ಇಟ್ಟಿದ್ದೆ. ಬೇವು ಬೆಲ್ಲ ಎಲ್ಲ ಇಟ್ಟು ಪೂಜೆ ಮಾಡಿದ್ದೆ. ಆಮೇಲೆ ಇಲ್ಲಿ ನಮ್ಮ ಮನೆ ಹತ್ರನೇ ನಾಗರಕಲ್ಲಿದೆ ಅಲ್ವಾ, ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ನಾವು. ಅಲ್ಲಿಗೆ ಹೋಗ್ಬಿಟ್ಟು ನಾನು ಹೋಗಿ ಪೂಜೆ ಮಾಡ್ಕೊಂಡು ಬಂದಮೇಲೆ ಊಟ ಮಾಡಬೇಕು ನಾವು. ನಮ್ಮನೇಲಿ ನಾನಿವತ್ತು ಒಬ್ಬಟ್ಟಿನ ಸಾಂಬಾರು, ಒಬ್ಬಟ್ಟು, ಕಾಳು ಪಲ್ಯ, ಕೋಸಂಬರಿ ಎಲ್ಲ ಮಾಡಿದ್ದೆ. ಇವತ್ತಿನ ವ್ಲಾಗ್ ಇಷ್ಟೇ. ನಮ್ಮನೆ ಯುಗಾದಿದು ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.